ಸ್ಟೇಡಿಯಂನಲ್ಲಾದ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಬಲಿಯಾದ ವಿಚಾರ ಸಂಬಂಧ ಸದ್ಯ ಹೈಕೋರ್ಟ್ನಲ್ಲಿ ಅರ್ಜಿಗಳನ್ನು ಹಾಕೊಳ್ಳಲಾಗಿದ್ದು ಅರ್ಜಿಯ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಈ ಸಂಬಂಧಿತವಾಗಿ ವಾದವನ್ನ ಆಲಿಸ್ತಾ ಇದ್ದಾರೆ ನ್ಯಾಯಾಧೀಶರು. ಈಗಾಗಲೇ ಮೂವರು ಅಧಿಕಾರಿಗಳೇನಿದ್ದಾರೆ ಕೆಎಸ್ಸಿಎ ಮತ್ತು ಕೆಎಸ್ಸಿಯ ಮೂವರು ಅಧಿಕಾರಿಗಳು ಅವರಿಗೆ ರಿಲೀಫ್ ಸಿಕ್ಕಿದೆ. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಪರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅರ್ಜಿಯ ವಿಚಾರಣೆ ನಡೀತಾ ಇದೆ. ಬೆಳಗಿನ ಜಾವ 4:30 ಸಂದರ್ಭ ನಿಖಿಲ್ ಬಂಧನ ಆಗಿತ್ತು. ದುಬೈಗೆ ತೆರಳುವಾಗ ನಿಖಿಲ್ ಬಂಧನವಾಗಿದೆ. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಪರ ಅರ್ಜಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದ್ದು 4:30 ಸಂದರ್ಭದಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಅವರ ವೈಫ್ ಈ ಅರ್ಜಿಯನ್ನು ಹಾಕೊಂಡಿದ್ರು. ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು, ಆ ನಂತರ ಅವರ ನಿರ್ದೇಶನದಂತೆ ಅರೆಸ್ಟ್ ಮಾಡಿದ್ದಾರೆ ಅಂತ. ನಿಖಿಲ್ ಬಂಧನ ಕಾನೂನು ಬಾಹಿರ ಅಂತ ವಕೀಲರು ವಾದಿಸ್ತಾ ಇದ್ದಾರೆ. ನಿಖಿಲ್ ಅರೆಸ್ಟ್ ಅನ್ನ ಬಲವಂತವಾಗಿ ಮಾಡಲಾಗಿದೆ, ಇದು ಕಾನೂನು ಬಾಹಿರವಾಗಿ ಮಾಡಲಾಗಿರುವಂತಹ ಪ್ರಕ್ರಿಯೆ ಅಂತ ಹೇಳಲಾಗಿದ್ದು ಬೆಳಗ್ಗೆ 4:30ಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂತ. ದುಬೈಗೆ ತೆರಳುವಾಗ ಬಂಧನ ಆಗಿದೆ. ನಿಖಿಲ್ ಬಂಧನ ಕಾನೂನು ಬಾಹಿರ ಅಂತ ವಕೀಲ ಸಂದೇಶ್ ಚೌಟ ನಿಖಿಲ್ ಪರವಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಎಫ್ಐಆರ್ ದಾಖಲಿಸಿದ ಮೇಲೆ ಬಂಧಿಸಲು ಅವಕಾಶವಿದೆ ಅಂತ ಜಡ್ಜ್ ಹೇಳ್ತಾರೆ. ಈ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಾದ ಮೇಲೆ ಅವ್ರನ್ನ ಬಂಧನಕ್ಕೆ ಒಳಪಡಿಸುವಂತಹ ಅವಕಾಶವೂ ಕೂಡ ಅಧಿಕಾರಿಗಳಿಗಿದೆ ಅಂತ ಜಡ್ಜ್ ಹೇಳ್ತಿದ್ದಾರೆ. ಎಫ್ಐಆರ್ ದಾಖಲಿಸಿದ ವ್ಯಕ್ತಿಯನ್ನೇ ಅಮಾನತುಗೊಳಿಸಲಾಗಿದೆ. ಸಂದೇಶ್ ಚೌಟ ಅವರ ವಾದ, ಅಮಾನತುಗೊಳಿಸಲಾಗಿದೆ ಅವರನ್ನ ಅಂತ. ಎಫ್ಐಆರ್ ದಾಖಲಾಗಿರುವಂತಹ ವ್ಯಕ್ತಿಯನ್ನೇ ಅಮಾನತುಗೊಳಿಸಲಾಗಿದೆ. ಜಡ್ಜ್ ಕೇಳ್ತಾರೆ, ಎಫ್ಐಆರ್ ದಾಖಲಾದ ಮೇಲೆ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಬೇಡವಾ ಅನ್ನೋದು ಅಧಿಕಾರಿಗಳಿಗೆ ಬಿಟ್ಟಂತಹ ವಿಚಾರ. ಅವರಿಗೆ ಅವಕಾಶಗಳಿರುತ್ತೆ ಅಂತ. ಎಲ್ಲ ಪ್ರಕರಣಗಳನ್ನ ಸಿಐಡಿಗೆ ವರ್ಗಾವಣೆ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಜಡ್ಜ್. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಕರಣಗಳು ದಾಖಲಾಗಿವೆ ಅವೆಲ್ಲ ಕೇಸ್ಗಳನ್ನು ಕೂಡ ಸಿಐಡಿಗೆ ವರ್ಗ ಮಾಡಲಾಗಿದೆಯಾ? ಎಲ್ಲ ಪ್ರಕರಣಗಳು ಕೂಡ ಈಗ ಸಿಐಡಿ ಅಂಡರ್ನಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆಯಾ ಅಂತ ಜಡ್ಜ್ ಕೇಳಿದಾಗ ಹೌದು ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲ ಕೇಸ್ ಕೂಡ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಈಗ ಸಿಐಡಿ ಅದರ ತನಿಖೆಯನ್ನ ನಡೆಸುತ್ತೆ ಅಂತ. ನಿಖಿಲ್ ಅರೆಸ್ಟ್ ಮಾಡಿದ್ದು ಯಾರು ಅಂತ ಜಡ್ಜ್ ಕೇಳಿದ್ದಾರೆ. ಯಾಕಂದ್ರೆ ಸಿಐಡಿ ಅಂಡರಲ್ಲಿ ಬರುತ್ತೆ ಅಂತ ಹೇಳಿದ್ಮೇಲೆ ಯಾರು ಅರೆಸ್ಟ್ ಮಾಡಿದ್ದು ಅನ್ನುವಂತಹ ಪ್ರಶ್ನೆ ಈಗ ಜಡ್ಜ್ ಎತ್ತಿದ್ದಾರೆ. ನಿಖಿಲ್ ಅರೆಸ್ಟ್ ಬೆಳಗ್ಗೆ 4:30 ಸಂದರ್ಭ ಏರ್ಪೋರ್ಟ್ನಲ್ಲಿ ಆಗಿತ್ತು. ದುಬೈಗೆ ಹೋಗ್ಬಿಡ್ತಾರೆ, ಎಸ್ಕೇಪ್ ಆಗ್ಬಿಡ್ತಾರೆ ಅನ್ನೋ ಕಾರಣವನ್ನ ಕೊಟ್ಟು ಅರೆಸ್ಟ್ ಮಾಡಲಾಗಿದೆ. ಅಶೋಕನಗರ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿದ್ದಾರೆ ಅಂತ ಜಡ್ಜ್ ಕೇಳಿದಂತಹ ಪ್ರಶ್ನೆಗೆ ಎಜಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾರು ಅರೆಸ್ಟ್ ಮಾಡಿದ್ದು ನಿಖಿಲ್ರನ್ನ? ಈ ಇಡೀ ಕೇಸ್ ಈಗ ಸಿಐಡಿಗೆ ವರ್ಗ ಆಗಿದೆಯಾ ಅಂತ.